H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ YM ಅಥವಾ ಮಲ್ಲಪ್ಪ ಜೋತವರು. ಕೊನೆಗೂ ನಮ್ಮ ಮೈಕಲ್ ಕೊನ ನ್ಯಾಯಮೂರ್ತಿಯವರು ತಮ್ಮ ರಿಪೋರ್ಟನ್ನು ಸಬ್ಮಿಟ್ ಮಾಡಿದರು. ಎಲ್ಲರೂ ಕಾರಣ ಕಾಲು ತುಳಿದಿಂದ ಸತ್ತಂಥ ಜನರು 11 ಜನರ ಒಂದು ಸಾವು ಆಗ್ತದೆ. ಕಾಲು ತುಳಿದಿಂದ ಅನೇಕರಿಗೆ ಗಾಯಗಳಾಗ್ತವೆ. ಭಾಳ ನೋವಿನ घटನೆ ಆಗಿ ಹೋಗ್ಬಿಡ್ತದೆ. RCBಯ ವಿಜಯೋತ್ಸವ ಸಂದರ್ಭದಲ್ಲ ಇದಕ್ಕೆ ಯಾರ್ಯಾರು ಕಾರಣರು ಅನ್ನೋದನ್ನು ಸ್ಪಷ್ಟವಾಗಿ ಏಕಸದಸ್ಯ ಪೀಠ ಹೇಳಿಬಿಟ್ಟದೆ. ಇವತ್ತು ಕಾಲು ತುಳಿದು ಸಂಭವಿಸಲು ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ RCSPL ಮತ್ತು RCB DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂದರೆ KSCA ಇವರೆಲ್ಲರೂ ಕಾರಣಕರ್ತರು ಅನ್ನೋದು ಜೊತೆಗೆ ಪೊಲೀಸರು. ದಯಾನಂದ್ ಅವರ ಮೇಲೂ ಆರೋಪಗಳಿದ್ದಾವೆ. ಅವ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಭಾಳ ಚೆನ್ನಾಗಿ ಹೇಳಿದ್ವು. ಪ್ರಾಮಾಣಿಕ ಇರ್ಬೋದಿಲ್ಲ ಅಂತಲ್ಲ, ತಪ್ಪು ಆಗೋದಿಲ್ಲ ಅಂತಲ್ಲ. ಪ್ರಾಮಾಣಿಕ ಇದ್ದರೆ ತಪ್ಪು ಮಾಡ್ಬೋದು ಅಂತ ಹೇಳಿದ. ಇದನ್ನು ನಾವು ಮೊದಲು ಪ್ರಶ್ನೆ ಮಾಡ್ಕೋಬೇಕಾದ್ರೆ ಪೊಲೀಸ್ ವ್ಯವಸ್ಥೆ ನಿಶ್ಚಿತವಾಗಿಯೂ ಅದ್ರ ಬಗ್ಗೆ ನಮಗೆ ನೋವುಗಳಿದ್ದಾವೆ. ಯಾಕೆಂದರೆ ಅದು ಯಾವಾಗಲೂ ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಏನಾಗಿದೆಪ್ಪ ಅಂದರೆ ಸರ್ಕಾರದ ಜನರನ್ನು ಕಾಯುವ ಒಂದು ಸಂಸ್ಥೆ ಆಗ್ಯದ ವಿನ ಎಷ್ಟೋ ಜನ ಬಡವರು ಇದರಲ್ಲಿ ಸಿಕ್ಕೊಂಡು ಒದ್ದಾಡುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಆದಷ್ಟು ಈಗ ನೋಡಿರಿ, ಇದರಲ್ಲೇ ನಮ್ಮ ಧರ್ಮಸ್ಥಳದಲ್ಲಿ ನಡೆದಿದ್ದನ್ನು ನಾವು ಗಮನಿಸಿದಾಗ ಪೊಲೀಸರು ಯಾವ ಹಂತದಲ್ಲಿದ್ದಾರೆ, ಯಾವ ಮಟ್ಟಿಗಿದ್ದಾರೋ ಅದು ನಮ್ಗೆ ಕಂಡು ಬರ್ತದೆ. ಹಂಗಿಲ್ಲ ಅದ ನಂತರ ನೋಡೋಣ, ನಮ್ಮ ಚರ್ಚೆ ಮಾಡೋಣ. ಈ ದೃಷ್ಟಿ ಇಟ್ಕೊಂಡು ಅದರಲ್ಲಿ ಮುಖ್ಯವಾಗಿ KSCA ಅಧ್ಯಕ್ಷ ರಘುರಾಮ್ ಭಟ್, ಮಾಜಿ ಕಾರ್ಯದರ್ಶಿ A ಶಂಕರ್, ಮಾಜಿ ಖಜಾಂಚಿ FS ಜಯರಾಮ್, RCSPL ಉಪಾಧ್ಯಕ್ಷ ರಾಜೇಶ್ ಮೆನನ್, DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ T ವೆಂಕಟವರ್ಧನ್, ಉಪಾಧ್ಯಕ್ಷ ಸುನಿಲ್ ಮಾಥೂರ್, ಪೊಲೀಸ್ ಅಧಿಕಾರಿಗಳಾದ B ದಯಾನಂದ್, ವಿಕಾಸ್ ಕುಮಾರ್, ವಿಕಾಸ್ ಶೇಖರ್, B ಬಾಲಕೃಷ್ಣ, ಇನ್ಸ್ಪೆಕ್ಟರ್ AK ಗಿರೀಶ್ ಇವರೆಲ್ಲರ ವಿರುದ್ಧ ಶಿಫಾರಸು ಮಾಡಿದ ಆಯೋಗ ಇವ್ರು ನೀವು ತನಿಖೆ ಮಾಡಿರಿ, ಇವ್ರು ಶಿಕ್ಷೆ ಕೊಡ್ರಿ, ತಪ್ಪಿತಸ್ಥರದಾರು ಅಂತಾರೆ. ಅಂದ್ರೆ ಸಂಘಟಕರು ಜೊತೆಗೆ ಪೊಲೀಸರು ಎಲ್ಲರೂ ಶಾಮೀಲಾಗಿದ್ದಾರೆ, ಒಬ್ಬರ ಅಂತ ಅಲ್ಲ ಅನ್ನುವಂಥ ರಿಪೋರ್ಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ರಾಜಕೀಯ ಜನರ ಹೆಸರನ್ನು ಹಾಕಿಲ್ಲ ಅನ್ನೋದು ನಾವು ಗಮನಿಸಬೇಕಾಗ್ಯದ. ಯಾಕೆ ಹಾಕಲಿಲ್ಲ, ಅವರಿಲ್ಲವೋ ಅದಾದ್ರು ಬೇರೆ ಮಾತು. ಮತ್ತು ಮೇಲಾಗೆ ರಾಜಕೀಯ ಜನ ವಿಶೇಷವಾಗಿ ಏನು ನಮ್ಮ ವಿಧಾನಸೌಧದಲ್ಲಿ ಹೆಚ್ಚು ಕಂಡು ಬಂದಿದ್ದು ನಾವು ನೋಡಿದ್ವಿ. ಬಟ್ ಇಲ್ಲೇ ಈ ಒಂದು ಸ್ಟೇಡಿಯಂದಲ್ಲೇ ಇವೆಲ್ಲ ಜನ ಇದ್ದರು, ಇವ್ರನ್ನ ತಳ್ಳಲಿಕ್ಕೆ ಸಾಧ್ಯ ಇತ್ತು ಅನ್ನೋದು ಅತ್ಯಂತ ಪ್ರಮುಖವಾದ ಶಿಫಾರಸು ಅವ್ರದ್ದು. ಅದರಲ್ಲೂ ಈ 11 ಮಂದಿ ಸಾವಿಗೆ ಕಾರಣರು ಇವರೆಲ್ಲ ಅಂತೇಳಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕೊನ ಅವರ ಏಕಸದಸ್ಯಪೀಠ ಇದು ಗುರುತು ಮಾಡಿ ಇವರು ಶಿಕ್ಷೆ ಆಗಲಿ ಅಂತ. ಎಲ್ಲ ಆಯಿತು, ಸರಿ ಆಯಿತು, ಇಷ್ಟು ಮಂದಿನೆಲ್ಲ ಗುರುತ ಮಾಡಿ ಇವರು ತಪ್ಪಿತಸ್ಥರು ಅಂತ ಹೇಳಿದರು. ಇನ್ನು ಶಿಕ್ಷೆ ಕೊಡೋದು, ತಗೋದು, ಬಿಡೋದು ಈ ದಿಶೆಯಲ್ಲಿ ಸರ್ಕಾರ ಯಾವ ಹೆಜ್ಜೆ ಇಡ್ತದೆ, ಜೊತೆಗೆ ಈ ವರದಿಯನ್ನು ಎಷ್ಟು ಮಟ್ಟಿಗೆ ಅನುಷ್ಠಾನಗೊಳಿಸೋದು ನಂತರದ ವಿಚಾರ. ಬಟ್ ಇಷ್ಟು ಜನ ಮುಖ್ಯವಾಗಿ RCB ಈಗ ಹಲವು ಸಲ ಚರ್ಚೆ ಮಾಡಿದ್ವಿ ನಾವು. ಇದು ಮುಖ್ಯ ಕಾರಣ. ಯಾಕಂದರೆ ಪೊಲೀಸರು ಪರ್ಮಿಷನ್ ತೊಗೊಳ್ಳಾರ್ದ, ಮತ್ತೇನೋ ಮಾಡಲಾರ್ದ, ಗಡಿಬಿಡಿಯಿಂದ 4ನೇ ತಾರೀಕಿಗೆ ಅದನ್ನೆಲ್ಲ ಪೂರ್ವ ತಯಾರಿ ಮಾಡ್ಕೊಳ್ಳಾರ್ದ ಮಾಡಿದ್ದದ್ರ ದೊಡ್ಡ ಬ್ಲೆಂಡರ್ ಅಂತ ನಾವು ಅಪರಾಧ ಅಂತೀವಿ. ಅದಂದ್ರೆ ಉಳಿದವರು ಅದಕ್ಕೆ ಸಹಕಾರ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಹಿಡ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಕಾರಣ ಇಷ್ಟ ಕ್ರಿಕೆಟ್ ಅಷ್ಟು ಆಕರ್ಷಣೀಯವಾದ ಆಟ. ಜೊತೆಗೆ ಇವತ್ತು ನಮ್ಮ ಹೀರೋಗಳು ಯಾರಪ್ಪ ಅಂತಂದ್ರೆ ರಾಜಕೀಯ ನಾಯಕರಿಗಿಂತ ಹೆಚ್ಚು ನಮ್ಮ ಕ್ರಿಕೆಟ್ ನಾಯಕರು. ನಮ್ಮ ಅದರಲ್ಲೂ ವಿರಾಟ್ ಕೊಹ್ಲಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲರೂ ಕಾರ್ಯಕರ್ತರು. ಇವರಿಂದಾಗೆ ಇವತ್ತು ಇವರು ಏನೋ ಮುಖಕ್ಕೆ ಒಳಗಾಗಿ ಕ್ರಿಕೆಟ್ ಮುಖಕ್ಕೆ ಒಳಗಾಗಿ ಒಂದಿಷ್ಟು ವಿಚಾರ ಮಾಡಲಾರ್ದ ಒಪ್ಪಿಗೆ ಕೊಟ್ಬಿಟ್ರು. ಅದು ದುರಂತ ಹಿಂಗೆ ಆಗ್ತಂತ ಅವರು ಕನಸು ಕಂಡಿರಲಿಲ್ಲ ಅನ್ನೋದು ಅಷ್ಟ ಸತ್ಯದ ಆಗಿ ಹೋಯಿತು. ಆದರೆ ಇವರ ನಿರ್ಲಕ್ಷ್ಯತನದಿಂದ ಇವರೆಲ್ಲರ ಗಡಿಬಿಡಿಯಿಂದ ಇದು ಆದಿದ್ದು ಮಾತ್ರ ಎಂದೂ ಮರಿಲಿಕ್ಕೆ ಆಗಲ್ಲಂಥ ವಿಷಯ. ಇಂಥದ್ದು ಇನ್ನು ಮುಂದೆ ಆಗಬಾರ್ದು ಅನ್ನೋಂಥದ್ದು ಒಂದು. ಇವ್ರಿಗೆ ಒಂದಿಷ್ಟು ಶಿಕ್ಷೆ ಆಗಲೇಬೇಕು ಅನ್ನೋದು ಜನರ ಅಭಿಪ್ರಾಯವೂ ಹೌದು. ಯಾಕಂದ್ರೆ ಇಂಥ ಘಟನೆಗಳು ಮೇಲೆ ಘಟಿಸ್ತಾ ಇರ್ತಾವೆ. ಎಷ್ಟೋ ಸಲ ಇದೊಂದೇನು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತೇಳಿ ಹೊರಗೆ ಬಂತದ್ದು. ಇಂಥ ಅನೇಕ ಘಟನೆಗಳು ಅಲ್ಲೇ ಮುಚ್ಚಿ ಹೋಗೋದು ನಾವು ನೋಡ್ತಾ ಇರ್ತೀವಿ. ಯಾಕಂದರೆ ಬಡವಗೆ ಧ್ವನಿ ಇಲ್ಲ, ಅವಾಗ ದುಡ್ಡಿಲ್ಲ, ಹೋಗಿ ಕೇಳುವಂಥ ಶಕ್ತಿ ಇಲ್ಲ, ಅವನ ಕಡೆ ನಮ್ಮಂಥ ಮೀಡಿಯಾ ಪರ್ಸನ್ಸ್ ಹೋಗಿ ಭೇಟಿಯಾಗಿ ಮಾತಾಡೋದಿಲ್ಲ ಅನ್ನೋಂಥ ದುರಂತಗಳು ಈ ದೇಶದಲ್ಲಿದ್ದಾವೆ. ಅದೇನೋ ಆಗಲಿ, ಈ ಸಂಘಟಕರು ಮತ್ತು ಪೊಲೀಸರು ಇವ್ರ ಶಿಕ್ಷೆ ಆಗಬೇಕು ಅನ್ನೋದು ಒಂದು ಮೊದಲನೇದು ಮಾತು. ಇನ್ನು ಎರಡನೇದಾಗೆ ಕೆಲವೊಂದು ಶಿಫಾರಸುಗಳು ನಮ್ಮ ಈ ಆಯೋಗ, ಕುನಾರ್ ಆಯೋಗ ಮಾಡಿದ. ಏನಪ್ಪ ಅಂತಂದ್ರೆ ಅದರಲ್ಲೂ ಮುಖ್ಯವಾಗಿ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರಬಹುದಾದ ಕಾರ್ಯಕ್ರಮಗಳನ್ನು ಸೂಕ್ತ ಸ್ಥಳಗಳಲ್ಲಿ ಆಯೋಜಿಸಬೇಕು ಅನ್ನೋ ಮೊದಲನೇ ಸಲಹೆ ಕೊಟ್ಟದು. ಸೂಕ್ತ ಜಾಗ ಬಂದರೆ ಅದು ಸಣ್ಣದ ಜಾಗ ಆಗಿರಬಾರ್ದು, ದೊಡ್ಡ ಜಾಗ ಇರಬೇಕು, ಫ್ರೀ ಇರಬೇಕು, ಅಲ್ಲಿ ಕಿರಿಕಿರಿ ಆಗಿರ್ಬಾರ್ದು ಯಾವುದೇ ರೀತಿಯಿಂದ. ಅಂಥ ಯಾವುದೇ ಸ್ಥಳ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಪೂರಕವಾಗಿರಬೇಕು. ಅಂತಾರಾಷ್ಟ್ರೀಯ ಮಾನದಂಡಗಳಿದಾವೆ ಕೆಲವೊಂದು ಕಾರ್ಯಕ್ರಮ ಮಾಡೋದಕ್ಕಾಗಿ ಆ ನೆಲೆಗಟ್ಟಿನಲ್ಲಿ ಮಾಡಬೇಕಂತ ದೊಡ್ಡ ಕಾರ್ಯಕ್ರಮ. ಇಂಥವೆಲ್ಲ ಶಿಕ್ಷಕರಿಗೆ ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥ ಮೊದಲನೇ ಸಲಹೆಯನ್ನು
ನಮ್ಮ ಕುಳಾರವರು ನೀಡಿದ್ದಾರೆ. ಆಮೇಲೆ ವಿಶೇಷ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಸಂಭಾವ್ಯ ಜನಸಂದಣಿ ಮತ್ತು ಅಪಾಯವನ್ನು ಗಮನಕ್ಕೆ ತೆಗೆದುಕೊಂಡು ಆ್ಯಂಬುಲೆನ್ಸ್ಗಳನ್ನು ನಿಲ್ಲಿಸಬೇಕು. ಹೌದು, ಇಂಥ ಘಟನೆ ನಡೀತದೆ ಅಂದಾಗ ಪೊಲೀಸ್ ಮೊದಲು ಅಲರ್ಟ್ ಇರಬೇಕು. ಅಲರ್ಟ್ ಇದೆ, ಎಷ್ಟು ಜನ ಕೊಡ್ತಾರಾ, ಏನು ಎಂತು ಅಂದ್ರೆ ಮಿನಿಮಮ್ ಒಂದು ವಾರದ ಮೊದಲು ಡಿಸೈಡ್ ಮಾಡಿ ಸಂಘಟಕರು ಇದ್ರ ಬಗ್ಗೆ ವಿವರಣೆ ಕೊಡಬೇಕಲ್ಲ. ಯಾರು ಬರ್ತಾ ಇದ್ದಾರೆ, ಏನು ಎಂತು, ಅದರಲ್ಲೂ ಸೆಲೆಬ್ರಿಟಿಗಳು ಬಂದ್ರಪ್ಪ ಅಂತಂದ್ರೆ ಜನ ಕೊಡ್ತಾರೆ. ಮತ್ತು ಅದು ಕೂಡಿಸೋದು ಹೆಂಗೆ ಏನೈತೆ ಅಂತ ಅನ್ನೋದು ಮೊದಲು ಇಡಬೇಕು. ಯಾಕಂದರೆ ಇವತ್ತು ವಿರಾಟ್ ಕೊಹ್ಲಿ ಮತ್ತು RCB ಗೆದ್ದ ಸೆಲೆಬ್ರಿಟಿಗಳು ಇಡೀ ಕರ್ನಾಟಕನ ಅವ್ರ ಕಡೆ. ಕರ್ನಾಟಕ ನಮ್ಮಲ್ಲೇ ರಣಜಿ ಗೆದ್ದಾಗಿ ಸಂತೋಷಪಟ್ಟಿಲ್ಲ, ಬಟ್ RCB ಗೆದ್ದಾಗ ಮಾತ್ರ ಏನು ಜನ ಹುಚ್ಚು ಹೊಳೆಯಪ್ಪ ಅದೊಂದು 4-5 ಲಕ್ಷ ಜನ ಓಡಿ ಬಂದಿದ್ದು ನೋಡಿದಾಗ ಅದು ಸೆಲೆಬ್ರಿಟಿಗಳವರು ಅಂಥದ್ದು ಮಾಡೋ ಮುಂದೆ ಏನಪ್ಪ ಅಂದ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ಜನಸಂದಣಿ ಎಷ್ಟ ಏನು ಮತ್ತು ಆ್ಯಂಬುಲೆನ್ಸ್ಗಳು ಏನೋ ಹೆಚ್ಚು ಪಟ್ಟು ತೊಗೊಂಡು ಹೋಗುವಂಥ ದವಾಖಾನೆಗೆ ಇದು ಇರಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ತರಬೇತಿ ಪಡೆದ ವೈದ್ಯಕೀಯ ಸಿಬ್ಬಂದಿ ಸಹಿತ ಸುಸಜ್ಜಿತವಾದ ಅಪಘಾತ ಚಿಕಿತ್ಸಾ ಕೇಂದ್ರ ಸ್ಥಾಪಿಸಬೇಕು. ನನಗಿದ್ದಾಗ ಜನ ಕೊಡುವಲ್ಲೇ ನೀವು ನಿಶ್ಚಿತವಾಗಿ ಏನು ಮಾಡಬೇಕು ಅಂತ ತರಬೇತಿ ಪಡೆದ ವೈದ್ಯಕೀಯ ಸಿಬ್ಬಂದಿ. ಸುಳ್ಳ ಯಾರು ನಮ್ಮಂಥವರು ಹಾದಿ ಬೀದಿಯಲ್ಲಿ ಹೋಗುವಂಥ ನಾವು ಒಂದಿಷ್ಟು ಏನೋ ಕಲ್ತಿರ್ತೀವಿ, ನಾವು ಮಾಡ್ತೀವಿ ಅಂತಲ್ಲ, ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ಜ್ಞಾನ ಇರಬೇಕು. ಯಾವುದೇ ಒಂದು ಸಡನ್ ಆಕ್ಸಿಡೆಂಟ್ ಆಗಲಿ ಮತ್ತೇನೋ ಆಗಲಿ ಭಯ ಆತಂಕಗಳಿರ್ತಾವೆ, ಆ ಸಂದರ್ಭದಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋಂಥ ಅದ್ರ ಬಗ್ಗೆ ಒಂದು ಚಿಕಿತ್ಸಾ ಘಟಕಗಳು ಇರಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಅಪಘಾತ ಚಿಕಿತ್ಸಾ ಕೇಂದ್ರ ಸ್ಥಾಪಿಸಬೇಕು, ಒಂದು ಕೇಂದ್ರ ಇರಬೇಕು. ಬಾಜು ಏನೋ ಘಟಿಸೋದು ಪಾದ್ರೆ ಇದು ಭಾಳ ಮಹತ್ವದ್ದು. ಅದರ ನಂತರದಲ್ಲೇ ಆರೋಗ್ಯ ಅಧಿಕಾರಿಗಳು ಮತ್ತು ಆಸ್ಪತ್ರೆಗಳ ಜೊತೆ ಸಮನ್ವಯದೊಂದಿಗೆ ತುರ್ತು ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆ ಮಾಡಬೇಕು. ತುರ್ತಾಗಿ ಈ ಸಂದರ್ಭದಲ್ಲಿ ಸಂಪರ್ಕ ಇರಬೇಕು. ಯಾಕಂದ್ರೆ ಸಂಪರ್ಕ ಇದ್ದಾಗ ಮಾತ್ರ ಏನು ನಡೀತದೆ ಅನ್ನೋದು ಗೊತ್ತಾಗಲಿಕ್ಕೆ ಸಾಧ್ಯತೆ. ಇವೆಲ್ಲ ವ್ಯವಸ್ಥೆ ಮಾಡಿ ನೀವು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿ ಅನ್ನೋದು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ಕುಣಾರವರು. ಸಲಹೆಗಳು ಒಳ್ಳೆಯವಿದ್ದಾವೆ. ಇನ್ನು ಭವಿಷ್ಯದಲ್ಲಿ ಆಯಿತು, ಈಗಂತೂ ಈಗ ಘಟಿಸಿ ಹೋಗಿಬಿಡ್ತು. ಇದೊಂದು ರೀತಿಯಿಂದ ಎಲ್ಲರಿಗೂ ಪಾಠ ಆಗಿಬಿಟ್ಟು, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಪಾಠ ಆಯಿತು, ರಾಜಕಾರಣಿಗಳಿಗೂ ಪಾಠ ಆಯಿತು. ಈ ರಾಜಕಾರಣಿಗಳು ನಮ್ಮ DK ಅಂತವರು, ಸಿದ್ದರಾಮಯ್ಯನಂತವರು ಈ ಥರಕ್ಕೆ ಹೋಗಿ ತಮ್ಮದು ಒಂದಿಷ್ಟು ಏನಪ್ಪ ಅಂತ ತೋರಿಸುವಂಥ ಕೆಲಸಗಳಿದ್ದು ಪ್ರಚಾರ ಪಡ್ಕೋಬೇಕಪ್ಪ. ಇದರಿಂದ ಒಂದು 4 ಕೋಟಿ ಬರ್ಬೋದು, ನಾವು ಕ್ರಿಕೆಟ್ ಪ್ಲೇಯರ್ ಅನ್ನೋ ಕಾರಣಕ್ಕೆ ಇವರು ರಾಜಕಾರಣಿಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕಾಯ್ತು, ರಾಜಕಾರಣ ಸೂಚನೆ ಕೊಡಬೇಕಾಯ್ತು. ಪೊಲೀಸರು ಸಹಿತ ಹಿಂಗೆ ಆಗಬಾರ್ದು ಮೊದಲು ವಿಚಾರ ಮಾಡೋಣ ಅಂತೇಳಿ. ಜೊತೆಗೆ ಪೊಲೀಸರಾದ ಸಹಿತ ಅವ್ರ ಕರ್ತವ್ಯ ಅದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ, ಇಷ್ಟು ಜನ ಇದ್ದಾರೆ, ಸಹಜವಾಗಿ ವಿಚಾರ ಮಾಡಿದ್ರೆ ಲಕ್ಷಗಟ್ಟಲೆ ಜನ ಕೂಡ್ತಾರೆ ಅನ್ನೋದು ಯಾರಿಗಾದರೂ ಗೊತ್ತಾಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲೇ, ಅದರಲ್ಲೂ ಬೆಂಗಳೂರು ಅಂತ ಸಿಟಿಯಲ್ಲೇ, ಯಾವುದೇ ಮೆಟ್ರೋಪಾಲಿಟನ್ ಸಿಟಿ ಇರಲಿ, ಅಲ್ಲೆಲ್ಲ ಕ್ರಿಕೆಟ್ ಹುಚ್ಚು ಭಯಂಕರ ರೀ. ಅದರಲ್ಲೂ ಮಿಡಲ್ ಕ್ಲಾಸ, ಲೋವರ್ ಮಿಡಲ್ ಕ್ಲಾಸ ಹುಡುಗರಲ್ಲೇ, ಹುಡುಗಿಯರಲ್ಲೇ, ಈಗ ಹುಡುಗಿಯರು ಸಹಿತ ಆಡ್ತಾ ಇದ್ದಾರೆ. ಹೀಗಾಗಿ ಕ್ರಿಕೆಟ್ ಬಗ್ಗೆ ಹುಚ್ಚು ಹೊಳೆ ಇವತ್ತು. ಹೀಗಾಗಿ ಅವ್ರ ಬಗ್ಗೆ ಎಷ್ಟು ನಾವು ಅಂಥ ಸಂದರ್ಭ ಬಂತಪ್ಪ ಅಂದರೆ ನಾವು ಭಾಳಷ್ಟು ಕಾಳಜಿ ವಹಿಸಬೇಕಾಗಿದ್ದು ಸರ್ಕಾರ ಮತ್ತು ಜೊತೆಗೆ ಸಂಘಟಕರು, ಯಾರು ಸಂಘಟನೆ ಮಾಡ್ತಿರ್ತಾರೆ ಅವರು ಎಚ್ಚರಗೊಳ್ಬೇಕಾಗಿತ್ತು. ಅದು ಎಚ್ಚರಗೊಂಡಿಲ್ಲ, ಘಟಿಸಿಂತೆ ಹೋಯಿತು. ಇಂಥ ಘಟನೆಗಳಾಗೋದು ಆಗಬಾರ್ದು ಅನ್ನೋದು ಈ ಕುಣಾರವರ ನೆಲೆಗಟ್ಟಿನಲ್ಲೇ ಅವ್ರು ಹೇಳಿದ್ದಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳ ಬಗ್ಗೆ ನಾವೆಲ್ಲರೂ ಗಮನ ಕೊಟ್ಟೆ, ಹೌದಪ್ಪ ಇದು ಸರಿಯೋ ತಪ್ಪನ್ನು ವಿಚಾರ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅನ್ನುವಂಥದ್ದು. ಈಗ ಆಗಿದ್ದು ಏನು ಶಿಕ್ಷೆ ಆಗ್ತದೆ ಏನಿಲ್ಲ ನೋಡೋಣ ಮುಂದಿನ ದಿನದಲ್ಲ, ಆದರೂ ಶಿಕ್ಷೆ ಆಗಬೇಕಾಗ್ತದೆ. ಯಾಕೆಂದ್ರೆ ಸುಮ್ಮನೆ ಬಿಟ್ಟು ಏನಾಗಿಬಿಡ್ತಪ್ಪ ಅಂತಂದ್ರೆ ಇಂಥ ಘಟನೆ ಮತ್ತೆ ಮರುಕಳಿಸ್ಬೋದು. ಯಾವಾಗ ನೆನಪು ಯಾವ ಉಳಿತದಂದ್ರೆ ಒಂದಿಷ್ಟು ಪೆಟ್ಟು ಬಿತ್ತಂದ್ರೆ ಹೌದಪ್ಪ ನಮಗಾಗಿತ್ತು. ಈಗೇನೋ ಉಳಿ ಹಿಡ್ಕೊಂಡು ಕೆತ್ತಾ ಇರ್ತೀವಿ, ಶಿಲ್ಪ ಮಾಡ್ತಾ ಇರ್ತೀವಿ, ಕೈಗೇನು ಪೆಟ್ಟು ಆಗ್ತದೆ. ಮತ್ತು ಒಬ್ಬ ಶಿಲ್ಪಿ ಪೆಟ್ಟು ತಿನ್ನಲಾರದ ಶಿಲ್ಪಿ ಆಗೋದಿಲ್ಲ ಅನ್ನೋದು ನಾವು ನೆನಪಿಡ್ಬೇಕಾಗಿದೆ. ಯಾಕಂದ್ರೆ ಬೀಳಾರದ ಮಗು ಎದ್ದು ನಿಲ್ಲೋದಿಲ್ಲ, ಒಮ್ಮೆಲೆ ಬೀಳೋದ ಕಾಲು ಆಗೋದು ಹಾಗೆ. ಇದು ಪ್ರಜಾಪ್ರಭುತ್ವ ಅಂದ್ರೆ ಹಂಗಾರೆ ದಿನ ಕಲ್ಕೋದು ಹೋಗುವಂಥದ್ದು. ಅದೇ ಕಾಲಕ್ಕೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ದಿನ ಕಲಿಯುವಂಥದ್ದನ್ನು ದಿನ ಹೊಸದ ಪ್ರತಿರೋಧ ಸಾಯೋ ಜನಕ್ಕೆ ಕಲಿಯೋದು ಜೀವನ ಇದೆ. ಹಾಗಾಗಿ ಇದೊಂದು ಪಾಠ. ಈ ಪಾಠವನ್ನು ಚೆನ್ನಾಗಿ ನೆನಪಿಟ್ಕೊಂಡು ಮುಂದಿನ ದಿನದಲ್ಲಿ ಕ್ರಿಕೆಟ್ ಬಗ್ಗೆ, ಅದರಲ್ಲೂ ನಮ್ಮ ದೇಶದಲ್ಲಿ ಕ್ರಿಕೆಟಲ್ಲಿ ಇದ್ದಂಥ ಹುಚ್ಚು ತನ ಇಲ್ಲಿ ನಮ್ಮ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಕ್ಲಾಸ್ ಅಂತ ಬಿಟ್ಟರು ಆರಾಮ್ ಸುರಕ್ಷಿತ ಇರ್ತಾರೆ, ಅವ್ರ ಬಗ್ಗೆ ಚಿಂತಿಲ್ಲ. ಲೋವರ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಮತ್ತು ಅದ್ರ ಬಡವರಲ್ಲಿ ಇವತ್ತು ಬೆಳೀಲಿಕ್ಕತ್ತದ ಕ್ರಿಕೆಟ್ ಬಗ್ಗೆ. ಯಾಕಂದರೆ ದುಡ್ಡು ಹರಿತದಪ್ಪ, ಅಲ್ಲಿ ಹಣ ಹರಿತದೆ, ಹಣದ ಹೊಳೆ ಹರಿತದೆ ಅಂತೇಳಿ ಎಲ್ಲರೂ ಇವತ್ತು ಬೆಟ್ಟಿಂಗ್ ಆಡೋರು ಇರ್ಬೋದು. ಮತ್ತೆ ಬೆಟ್ಟಿಂಗ್ ಯಾರು ಇರ್ತಾರೋ ಬಡವರು ಇರ್ತಾರೆ, ಬಡವ್ರ ಮಕ್ಕಳು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಬೆಟ್ಟಿಂಗ್ ಹಾಕಿ ಈಗ ಸಿಕ್ಸರ್ ಹೊಡಿತಾಂಡೆ 10 ರೂಪಾಯಿ ಕಟ್ಟೋದು ಮತ್ತೆ ಮಾಡ್ತಿರ್ತಾರೆ. ಅಂಥದ್ದು ದಂಧೆ ನಡೀತಾ ಇರ್ತದೆ ನಮ್ಮಲ್ಲಿ. ಅದನ್ನ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದಾಗಲಿ ಇನ್ನೊಬ್ಬರಿಂದಾಗಲಿ. ಹೀಗಾಗಿ ಬೆಟ್ಟಿಂಗ್ ಒಂದು ದೊಡ್ಡ ಅಪಾಯಕಾರಿ ಒಂದು ಪೆಳಂಬುತ್ತಾಯಿ ನಮ್ಮಲ್ಲಿ ಬೆಳೀತಾ ಇರೋದು ಜ್ಯೂಸ್ ಆಗಿ. ಇಂಥವೆಲ್ಲ ಖರ್ಚು ಮಾಡೋದು ಪೊಲೀಸರ ಡ್ಯೂಟಿ. ಅದರ ಏನು ಮಾಡೋದು ಎಲ್ಲದರಿಂದನೂ ಅಲ್ಲಿ ರಾಜಕಾರಣಿಗಳು ಇರೋದ್ರಿಂದಾಗಿ ಅವ್ರು ತಮ್ಮ ಲಾಭ ಆಗ್ತದೆ ಅಂತೇಳಿ ಏನೋ ಮಾಡ್ತಾರೆ. ಈಗ ಮೊನ್ನೆ ಆಗಿದ್ದು ಅದೇ ಘಟನೆ. ಈ ರಾಜಕಾರಣಿಗಳು ಅವತ್ತು ಸ್ವಲ್ಪ ಎಚ್ಚರಾಗೆ, ಈಗ ಇದಾಗಿದ್ದ ಪೂರ್ವದಲ್ಲಿ ಪೊಲೀಸರಿಗೆ ಇನ್ನೊಂದು ಎಚ್ಚರಿಕೆ ಕೊಟ್ಟೆ, ಸರಿಯಾಗಿ ಮಾಡ್ರಪ್ಪ ಅಂತೇಳಿ ಮಾಡಿದ್ರಪ್ಪ, ಚೆನ್ನಾಗಿತ್ತು. ಅದು ಎಲ್ಲರಿಗೂ ಗಡಬಿಡಿನ ನಾನು ಬೆಳಿಬೇಕು, ನಾನು ಹೇಳ್ಬೇಕಂತೇಳಿ. ಸಂಘಟಕರಿಗೆ ಅಂತೂ ನಮ್ಮ ವಿರಾಟ್ ಕೊಹ್ಲಿ ಹೋಗ್ತಾರಪ್ಪ ಎಲ್ಲೋ ಅಂತ, ಅವ್ರಿಗೆ ಆದಷ್ಟು ಜಲ್ದಿ ಗೆದ್ದಿದ್ರು ಹುಮ್ಮಸ್ಸಿತ್ತು, ಅವ್ರು ಓಡಿ ಬಂದರು. ಪೊಲೀಸರು ಸಹಿತ ಅದು ಗೆಲುವು ಅವ್ರಿಗೂ ಹುಮ್ಮಸ್ಸಿತ್ತು. ಸಹಜ ಮನುಷ್ಯ ಅಲ್ರಿ ಅವರು, ಅವ್ರನ್ನ ದೇವರಲ್ಲ. ಮತ್ತು ದೇವರಂತ ಇಲ್ಲಿ ನಾವು ನೀವು ಯಾರು ನೋಡಿಲ್ಲ, ಹಂಗೆ ಅನ್ಕೋತ ಹೋಗುವಂಥ ಪ್ರಸಂಗದವು ಇರಲಿ. ಒಟ್ಟಾರೆಯಾಗಿ
ಸಂಘಟಕರು ಮತ್ತು ಪೊಲೀಸರು ಇದಕ್ಕೆ ಕಾರಣೀಕರ್ತರು ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ಯದ. ಪುನಃ ಅವರು ಅದನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನದಾದರೂ ಎಷ್ಟರಿಂದ ಇರಲಿ ಅನ್ನೋಂಥ ಮಾತನ್ನು ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತುಗಳು ನಿಮ್ಮ ಮುಂದೆ ಹಂಚ್ಕೊಂಡಿದ್ವಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅಂತ ಸೀತಾರಾಮ ಸದ್ಯಕ್ಕೆ ವಂದನೆಗಳು.